ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. 12 ಗಂಟೆಗೆ ಬಂದಿದ್ರೆ ಟೈಮ್ ಇವಾಗ 2:10 ಆಗೈತಿ. ಇವಾಗ ತಾನೇ ಡ್ಯೂಟಿ ಬಂದಿವೆ. ಸೆಂಟ್ರ್ನಾಗ 2 ಡ್ಯೂಟಿ ಬಂದವು. 2 ಡ್ಯೂಟಿನೂ ಹ್ಯಾಂಡ್ಸ್ ಅಪ್ ಆಗಲಿಲ್ಲ. ಇವಾಗ 280 ರೂಪಾಯಿದು ಒಂದು ಹ್ಯಾಂಡ್ಸ್ ಅಪ್ ಆಗೈತೆ. ಪಿಕಪ್ ಇಲ್ಲಿದ್ದ 2 ಕಿಲೋಮೀಟ್ರ್ ಐತೆ. ಪಿಕಪ್ ಬಂದುಬಿಟ್ಟು ಬಗಲ್ಗುಂಟೆ, ಡ್ರಾಪ್ ಬಂದುಬಿಟ್ಟು ಸೆಟ್ರೇಡ್. 285 ರೂಪಾಯಿ ಡ್ಯೂಟಿ ಬಿದ್ದೈತೆ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದೆ. ಏನೋ ಡೆಕೋರೇಷನ್ ಐಟಮ್ ಅಂತೆ, ಬನ್ನಿ ಹೋಗೋಣ. ಏನು ಕತೆನೋ ಗೊತ್ತಿಲ್ಲ. ಬೆಳಗ್ಗೆ ಆಯಿತು ಒಂದು 3 ಡ್ಯೂಟಿ ಬಂದು 3 ಡ್ಯೂಟಿನೂ ಒಂದು 900 ರೂಪಾಯಿದು ಬೊಮ್ಮನಹಳ್ಳಿ ಇದ್ದಿತ್ತು, ಅದು ಹ್ಯಾಂಡ್ಸ್ ಅಪ್ ಆಗಲಿಲ್ಲ. ತಿರ್ಗಾ 2ನೇದು ಕುದ್ರಿಗೆರೆ ಐತೆ, ಪಿಕಪ್ಪು ಡ್ರಾಪ್ ಬಂದುಬಿಟ್ಟು ಪೀಣ್ಯ 550 ರೂಪಾಯಿ, ಅದು ಹ್ಯಾಂಡ್ಸ್ ಅಪ್ ಆಗಿಲ್ಲ. ತಿರ್ಗಿ ಇವಾಗ ಯಾವುದೋ ಒಂದು 1000 ರೂಪಾಯಿ ಬಂತು, ಅದು ಹ್ಯಾಂಡ್ಸ್ ಅಪ್ ಆಗಿಲ್ಲ. ಇಷ್ಟೊತ್ತಾಗೈತೆ. ಇವಾಗ ಒಂದು ಡ್ಯೂಟಿ ಬಿದ್ದೈತೆ, ಪಿಕಪ್ ಹತ್ರ ಹೋಗ್ತಾ ಇದ್ದೇನೆ. ಇಲ್ಲಿದೆ 2 ಕಿಲೋಮೀಟ್ರ್, ಇನ್ನೊಂದು ಕಿಲೋಮೀಟ್ರ್ ಐತಿ ಇಲ್ಲಿದೆ. ಬನ್ನಿ ಹೋಗೋಣ. ಇಲ್ಲಿ ಮುಂದೆ ಲೆಫ್ಟ್ ಎತ್ಕೊಂಡ್ರೆ ಡೆಡ್ ಎಂಡ್ಗಿನ್ನ ಸ್ವಲ್ಪ ಹಿಂದೆಗಡೆ ಒಂದು ಗ್ಯಾರೇಜ್ ಇದೆ, ಗ್ಯಾರೇಜ್ ಹತ್ರ ಪಿಕಪ್. ಇಲ್ಲಿ ಹೋಗೋಣ. ಅಲ್ಲಿ ಆಟೋ ಬರ್ತಾಯಿದ್ದು ನೋಡಿ, ಅಲ್ಲಿ ಹಿಂಗೆ ಸ್ಟ್ರೈಟ್ ಆದರೆ ಬೋಲ್ಗುಂಟೆ ರೋಡು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಫಸ್ಟ್ ಡ್ಯೂಟಿ ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಇಲ್ಲೇ ಇದೆ ನೋಡಿ ಡೆಕೋರೇಷನ್ ಐಟಮ್ ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 800 ಮೀಟ್ರ್ ಐತೆ. ಬಂದಿರೋ ರೋಡೇ ರಿಟರ್ನ್ ತಿರ್ಗ. ಇಲ್ಲಿ ಕಾಣಿಸ್ತಾಯ್ತು ನೋಡಿ, ಇದೇ ಪಾಟೆ. ಅದು ಇದೇ ಡ್ರಾಪ್ ಲೊಕೇಶನ್ ಹೋಟೆಲ್. ಇದು ರಿವರ್ಸ್ ಆಗಿ ನಿಲ್ಲಿಸ್ಬೇಕು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದಗಡೆ ಐಟಮ್ ಅನ್ಲೋಡ್ ಆಗ್ತೈತೆ. ಟೈಮ್ 2:15 ಆಗೈತೆ. ಅನ್ಲೋಡ್ ಆಯಿತು. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬಿಡುತ್ತೆ ನೋಡೋಣ. ಬಂದೆ ಅದನ್ನು ಡ್ರಾಪ್ ಮಾಡಿ ಒಂದು 1/2 ಅವರ್ಗೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಅವಾಗೆ 1350 ರೂಪಾಯಿ ಡ್ಯೂಟಿ ಬಂತು. ನಾನೇ ಎತ್ಕೊಂಬಿಲ್ಲ. ವೈಟ್ ಫೀಲ್ಡ್ಗೆ ಇವಾಗ ಹೋಗಿ ಟೈಮ್ ಅವಾಗ 3 ಗಂಟೆ ಆಗೈತೆ. ಇವಾಗ ಹೋಗಿ ಅಲ್ಲಿಂದ ಬರೋಷ್ಟೊತ್ತಿಗೆ ಎಷ್ಟೊತ್ತಾಗೋದು ಹೇಳಿ. ಇಲ್ಲಿ ಅಕಸ್ಮಾತ್ ಲೋಡಿಂಗ್ ಹತ್ರ ಲೇಟ್ ಆಗೋದ್ರೆ ಮಲ್ಟಿಪಲ್ಲು, ಸಿಂಗಲ್ ಆಗಿದ್ರೆ ಒಂದೇ ಸೈಡ್ ಆಗಿದೆ ಪರವಾಗಿರಲಿಲ್ಲ, ಮಲ್ಟಿಪಲ್ ಹಂಗಾಗಿ ಎತ್ಕೊಂಬಿಲ್ಲ. ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ, ಡ್ರಾಪ್ ಬಂದುಬಿಟ್ಟು ಕಾಟನ್ಪೇಟೆ 750 ರೂಪಾಯಿ ಬಿದ್ದೈತೆ. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಕಸ್ಟಮರ್ ಫೋನ್ ಮಾಡಿಲ್ಲ, ಇವಾಗ ಮಾಡಬೇಕು. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಐತೆ. ಇಲ್ಲಿ ಮುಂದೆ ಫಸ್ಟ್ ಲೆಫ್ಟ್ ಎತ್ಕೊಂಡ್ರೆ ರೈಟ್ ಸೈಡಾಗಿರೋದು. ಇಲ್ಲಿ ನೋಡಿ, ಇದೇ ಲೆಫ್ಟ್ ಎತ್ಕೋಬೇಕು. ಇದೇ ಬಿಲ್ಡಿಂಗ್. ಫೋನ್ ಮಾಡೋಣ. ಟೈಮ್ ಅವಾಗ 2:50 ಆಯಿತು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಅದೇ ಅವಾಗ 4 ಲೋಡ್ ಮಾಡ್ಯಾರೆ, ತರ್ತಾಯಿದ್ದಾರೆ ಇನ್ನು. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 18 ಕಿಲೋಮೀಟ್ರ್ ಐತೆ, ಗುಡ್ಸೆಟ್ ರೋಡ್ ಹತ್ರ. ಬನ್ನಿ ವಾಹನ ಲೊಕೇಶನ್ ಹತ್ರ ಬಂದಿದ್ದೀನಿ. ಅಲ್ಲಿ ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಟೈಮ್ ಅವಾಗ 4:30 ಆಗೈತೆ. 7619 ಅನ್ಲೋಡ್ ಆಯಿತು. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತೆ ನೋಡೋಣ. ಅಲ್ಲೇ ಅನ್ಲೋಡ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆ. ಒಂದು 2 ನಿಮಿಷಕ್ಕೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಬಸವನಗುಡಿ, ಡ್ರಾಪ್ ಬಂದುಬಿಟ್ಟು ಶಿವಾಜಿನಗರ. 585 ರೂಪಾಯಿ ಡ್ಯೂಟಿ ಬಿದ್ದೈತೆ. ಇದು ಡ್ಯೂಟಿ ಆನ್ಲೈನ್ ಮಾಡಿಸ್ಬೇಕು. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ. ನಾನು ಕಾಟನ್ ಬಾಕ್ಸ್ ಅಂತೆ, ಕಾಟನ್ ಬಾಕ್ಸ್. ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ. ಇಲ್ಲಿಂದ 3 ಕಿಲೋಮೀಟ್ರ್ ಐತೆ. ಹೆಂಗ ಬರೋಷ್ಟೊತ್ತಿಗೆ ಸಿಗ್ನಲ್ ಬೇರೆ ಓಪನ್ ಇತ್ತು. ಹಿಂಗೆ ಇಲ್ಲಿಂದ ಸೀದಾ ಈ ರೋಡ್ ಡೆಡ್ ಎಂಡು, ಲೆಫ್ಟ್ ಎತ್ಕೊಂಡು ತಿರ್ಗಾ ಡೆಡ್ ಎಂಡ್, ಡೆಡ್ ಎಂಡ್ ರೈಟ್ ಹೋಗ್ಬೇಕು ಪಿಕಪ್ ಲೊಕೇಶನ್. ಬನ್ನಿ ಹೋಗೋಣ. ಬಸಪ್ಪ ಸರ್ಕಲ್ ಅದು. ಇದು ನ್ಯಾಷನಲ್ ಟ್ರಾವೆಲ್ಸು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. 6:40 ಆಯಿತು, 4:40 ಆಯಿತು. 2 ಬಾಕ್ಸ್ ಇದಾವಂತೆ.
ಒಂದು ಬಾಕ್ಸ್ ಲೋಡ್ ಮಾಡಿದ್ರೆ ಇನ್ನೊಂದು ಬಾಕ್ಸ್ ತಗೊಳ್ತಾರೆ. 2 ಬಾಕ್ಸ್ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 6 ಕಿಲೋಮೀಟ್ರ್ ಐತೆ. ಡ್ರಾಪ್ ಲೊಕೇಶನ್ ಬಂದರೆ ಹಿಂದೆಗಡೆ ಅನ್ಲೋಡ್ ಆಗ್ತಾಯಿತ್ತು. ಟೈಮ್ ಅವಾಗ 5:15. 2 ಬಾಕ್ಸ್ ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತೆ ಮಾಡಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದಿದೆ. ಪಿಕಪ್ ಇಲ್ಲಿದೆ 2 ಕಿಲೋಮೀಟ್ರು. ಇದು 300 ರೂಪಾಯಿ ಅಮೌಂಟು. ಪಿಕಪ್ಪು ಪುಲ್ಕೇಶ್ ನಗರ, ಡ್ರಾಪ್ ಅಲ್ಲೇ ನಿಯರು. ಪಿಕಪ್ ಹತ್ರ ಹೋಗೋಣ ಬನ್ನಿ. ಬಂದಿದ್ದೀನಿ ಗಂಟೆ ಐಟಮ್. ಟೈಮಾಗಿ 5:45. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ 1.5 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ರಿವರ್ಸ್ ಹಾಕಿ ನಿಲ್ಸಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಆಗ್ತಾಯಿತ್ತು. ಟೈಮ್ ಅವಾಗ 6:10 ಆಗೈತೆ. ಸಿಕ್ಕಾಪಟ್ಟೆ 1 ಕಿಲೋಮೀಟ್ರ್ ಬರೋತಕ್ಕೆ 3 ಕಿಲೋಮೀಟ್ರ್ ಬಂದಿದೆ. ಅನ್ಲೋಡ್ ಮಾಡಿ 5 ನಿಮಿಷಕ್ಕೆ ತಿರ್ಗಿ ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಏನು ಗೊತ್ತಾ ಇದ್ರಾಗೆ ಡ್ಯೂಟಿ ಪಿಕಪ್ಪೇ 6 ಕಿಲೋಮೀಟ್ರ್ ಕೊಟ್ಟಾನೆ. ಆನಂದರಾವ್ ಸರ್ಕಲ್ಲು. ಡ್ರಾಪ್ ಬಂದುಬಿಟ್ಟೆ ಹೆಗ್ಡೆ ನಗರ. 6 ಕಿಲೋಮೀಟ್ರ್ 26 ನಿಮಿಷ ತೋರಿಸ್ತಾಯಿತ್ತು ಲೊಕೇಶನು. ಪಿಕಪ್ ಲೊಕೇಶನು. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಪಿಕಪ್ ಹತ್ರ ಹೋಗ್ತಾ ಇದ್ದೇನೆ. ಅಮೌಂಟ್ ಬಂದುಬಿಟ್ಟು 820 ರೂಪಾಯಿ ಬಿದ್ದೈತೆ. ಪಿಕಪ್ 6 ಕಿಲೋಮೀಟ್ರ್ ಅದು. ನಾನು ನೋಡಿದ್ರೆ ಇಲ್ಲಿ ಪುಲ್ಕೇಶ್ ನಗರ ಹತ್ರ ಇದ್ದೀನಿ. ಏನು ಮಾಡಬೇಕು ಹೋಗತ್ತೆ. ಒಂದೊಂದು ಡ್ಯೂಟಿ 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್. ಅದು ಜಾಮ ಕೊಟ್ರೆ ಈ ಹತ್ತಲಿದ್ದು ಹೋಗ್ಬೇಕಂದ್ರೂ ಲೇಟ್ ಆಗೋಗ್ಬಿಡ್ತೈತೆ. ಏನು ಮಾಡೋಕ್ಕಾಗಲ್ಲ. ಇವತ್ತು ಹೋಗಲೇಬೇಕು, ಮಾಡಲೇಬೇಕು, ಅನಿವಾರ್ಯ ಆಗೋಗ್ಬಿಟ್ಟೈತೆ. ಬನ್ನಿ ಹೋಗೋಣ. ಆರು 55 ಆಗೈತೆ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅದೇ ಬಸ್ನಾಗಿದ್ದ ಇದ್ರಾಗ ಹಾಕೋದು ಮೆಟೀರಿಯಲ್. ಒಂದೇ ಒಂದು ದೇವ್ರ ಬಾಕ್ಸು ಬಿಲ್ ಕೊಟ್ಟಾರೆ, ಲೋಡ್ ಮಾಡ್ಯಾರೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 15 ಕಿಲೋಮೀಟ್ರ್ ಐತೆ. ಬನ್ನಿ ವಾನ್. ಇಲ್ಲಿದ್ದ 4 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಫುಲ್ ಜಾಮ್ ಅಂದರೆ ಜಾಮ್ ಸಿಟಿ. ಹೆಗ್ಡೆ ನಗರ್. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದೆ. ಟೈಮ್ ಅವಾಗ 8:15 ಆಗೈತೆ. ಇದೇ ಅಂಗಡಿ. ಕಸ್ಟಮರ್ ಫೋನ್ ಮಾಡಿ ಲೋಡ್ ಆಯ್ತು. ಇದೆ ಬಾಕ್ಸ್ ಒಂದೇ ಒಂದು. ನೋಡೋಣ ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಬೀಳುತ್ತಾ. ಅನ್ಲೋಡ್ ಮಾಡಿ 1/2 ಅವರ್ಗೆ ಇವಾಗ ಒಂದು ಡ್ಯೂಟಿ ಬಂದೈತೆ. ಅವಾಗ ಒಂದು ಡ್ಯೂಟಿ ಬಂತು. ಅದು ಡ್ರಾಪ್ ತಿರುಗಿ ಈ ಕಡೆ ಟಿನ್ ಫ್ಯಾಕ್ಟ್ರಿ ಕಡೆ. ಇವಾಗ ಬಿದ್ದಿರೋದು ಇಲ್ಲಿದ್ದ ಪಿಕಪ್ಪು ಶ್ರೀರಾಮ್ಪುರ. ಇಲ್ಲಿ ಒಳಗಡೆ ಒಂದೈತೆ ಹೆಗ್ಡೆ ನಗರ ಹತ್ರ. ಇಲ್ಲಿದ್ದ ಯಲಹಂಕ ನೆಹರು ನಗರಕ್ಕೆ ಬಿದ್ದೈತೆ. ಪಿಕಪ್ ಇಲ್ಲಿದ್ದ 2.5 ಕಿಲೋಮೀಟ್ರ್ ಐತೆ. ಅಮೌಂಟ್ ಬಂದು 500 ರೂಪಾಯಿ. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ. ಏನೋ ಕಟ್ ಪೀಸ್ ಅಂತೆ ವುಡ್ಡು. ಬನ್ನಿ ವಾಹನ. ಲೆಫ್ಟ್ ರೈಟ್. ಅದೇ ಗೋಡನು ರಿವರ್ಸ್ ಆಗಬೇಕು. ಅವಾಗ 9:10 ಆಗೈತೆ. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ಲೋಡಿಂಗ್ಗೆ. ನೋಡೋಣ ಎಷ್ಟೊತ್ತಾಗುತ್ತೆ. ಹಾಂ, ದಬಾಯಿಸಿ ಹೊಡೀರಿ. ಅವಾಗೆ ಮುಂದೆ 250 ರೂಪಾಯಿ ಚನ್ನಸಂದ್ರಕ್ಕೆ ಬಂದಿದ್ದು ಇವ್ರಿಗೆ ಬಂತು. ವೋಟ್ರ್ ಗಾಡಿನೇ. ಇದೂ ಐಟಮ್ ಏನೋ ನಮ್ಮದು ಕೆಳಗಡೆ ಐತೆ ಅಂತ ಈ ಗಾಡಿಗೆ ಹೇಳಿದ್ರು. ನಮ್ದು ಬಂದು ಒಂದು 5 ನಿಮಿಷಕ್ಕೆ ಈ ಗಾಡಿ ಬಂದೈತೆ. ನಮ್ಮ ಗಾಡಿ ಇಲ್ಲಿ ಸೈಡ್ಗೆ ಹಾಕಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ. ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ ಗಾಡಿಗೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ 3.5 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಟೈಮ್ 9:51 ಆಗೈತೆ. ಇದೇ ಅಪಾರ್ಟ್ಮೆಂಟು. ಇವಾಗ ತಾನೇ ಬಂದಿದ್ದೀನಿ ಡ್ರಾಪ್ ಲೊಕೇಶನ್ ಹತ್ರ. ಹಿಂದೆಗಡೆ ಐಟಮ್ ಅನ್ಲೋಡ್ ಆಗ್ತಾಯಿದೆ. ಕಾರ್ಪೆಂಟ್ರ್ ಇಬ್ಬರು ಇದ್ದಾರೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ.
ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟು ಟೈಮ್ ಅವಾಗ 10 ಗಂಟೆ ಆಗೈತೆ. ಸೀದಾ ಮನೆಗೆ ಹೋಗೋದು. ಇಲ್ಲಿದ್ದ 20 ಕಿಲೋಮೀಟ್ರ್ ಐತೆ. ಸೀದಾ ಮನೆಗೆ ಟೋಟಲು 23 ಕಿಲೋಮೀಟ್ರ್ ಮನೆಗೆ ಖಾಲಿ ಬಂದೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.